ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಗಾಂಧೀಜಿಯ ಆದರ್ಶದ ಹಾದಿಯಲ್ಲಿ ಶಿವರಾಮ್ ಕಾರಂತರು ಕಾಲೇಜು ವಿದ್ಯಾರ್ಥಿಯಾಗುವ ಹೊತ್ತಿಗೆ ಅವರಿಗೆ ಗಾಂಧೀಜಿಯವರ ಆದರ್ಶವೇ ಮಾದರಿ ಎನ್ನಿಸತೊಡಗಿತ್ತು. ಮಂಗಳೂರಿಗೆ ಗಾಂಧೀಜಿಯವರ ಆಗಮನವಾದ ಮೇಲೆ ಸ್ವರಾಜ್ಯ, ಸ್ವದೇಶಿ ಆಂದೋಲನದ ಅಲೆಗಳು ಇತರ ಅನೇಕ ಸ್ಥಳೀಯ ಯುವಕರಂತೆ ಶಿವರಾಮ್ ಕಾರಂತರ ಮನಸ್ಸನ್ನು ಸೆಳೆದವು. ಬ್ರಿಟಿಷ್ ಆಧಿಪತ್ಯವನ್ನು ಪ್ರತಿಭಟಿಸಿ ಎಲ್ಲರೂ ತಮ್ಮ ತಮ್ಮ ವಿದ್ಯಾಭ್ಯಾಸ ವೃತ್ತಿಗಳನ್ನು ತೊರೆದು ಬರುವಂತೆ ಗಾಂಧೀಜಿಯವರು ಕರೆ ನೀಡಿದ್ದರು. ತಂದೆಯ ಕೋಪ, ಎಚ್ಚರಿಕೆಗಳನ್ನು ಅಲಕ್ಷಿಸಿ ಶಿವರಾಮ್ ಕಾರಂತರು ಕಾಲೇಜು ಬಿಡಲು ನಿರ್ಧರಿಸಿದರು. ಒಂದು ಕಾಗದದಲ್ಲಿ ನಾನು ಅಸಹಕಾರ ಚಳುವಳಿಗೆ ಬೆಂಬಲ ಸೂಚಿಸಿ ಕಾಲೇಜು ಬಿಡುತ್ತಿದ್ದೇನೆ ಎಂದು ಬರೆದು ಕಾಲೇಜಿನ ಪ್ರಾಂಶುಪಾಲರಿಗೆ ಕಳಿಸಿದರು. ಆಶ್ಚರ್ಯಗೊಂಡ ಪ್ರಾಂಶುಪಾಲರು, ಅರೆ ಇದೇನು, ಈ ಹುಡುಗ ರಜೆ ಚೀಟಿ ಬರೆದಷ್ಟೇ ಸುಲಭವಾಗಿ ಕಾಲೇಜು ಬಿಡುತ್ತೇನೆ ಎಂದು ಬರೆದಿದ್ದಾನಲ್ಲ, ಅವನನ್ನು ಬರಹೇಳಿ ಎಂದು ಹೇಳಿ ಕಳಿಸಿದರು. ಶಿವರಾಮ ಲೆಕ್ಕಿಸಲಿಲ್ಲ. ಕಾಲೇಜಿಗೂ ಮತ್ತೆ ಕಾಲಿಡಲಿಲ್ಲ. ಶಿವರಾಮ್ ಕಾರಂತರು ತಮ್ಮ ಬದುಕಿನ ದಿಕ್ಕು ಬದಲಿಸಿದ ಬಗೆಗೆ ಅವರ ಪೋಷಕರಿಗೆಲ್ಲ ತೀವ್ರ ಅಸಮಾಧಾನವಾಯಿತು. ತಾಯಿ, ಅಜ್ಜಿ ಅತ್ತು ಕರೆದು ಅವರ ಮನಸ್ಸನ್ನು ಬದಲಿಸಲು ಯತ್ನಿಸಿದರು. ತಂದೆ 1 ಗಂಟೆ ಉಪದೇಶ ಮಾಡಿ ಸೋತು ಕೊನೆಗೆ ನಿನಗೆ ಬುದ್ಧಿ ಹೇಳುವುದು ಕಂಬಕ್ಕೆ ಹೇಳುವುದು ಒಂದೇ ಎಂದು ಕೈ ಚೆಲ್ಲಿದರು. ಜ್ಯೋತಿಷ್ಯ ಹೇಳುತ್ತಿದ್ದ ಸೋಮಯಾಜಿಯವರನ್ನು ಕರೆಸಿ ಶಿವರಾಮನ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸುವಾಗ ಸ್ವಲ್ಪ ಬುದ್ಧಿ ಕೆಟ್ಟು ಹೀಗಾಗಿದೆ, ಇದು ಸರಿ ಹೋಗಲು ಸಮಯ ಬೇಕು ಎಂದು ಬಿಟ್ಟರು. ಸೋಮಯಾಜಿಯವರು ಹೇಳಿದ ಸುದ್ದಿ ಶಿವರಾಮ್ ಕಾರಂತರ ಕಿವಿಗೂ ಬಿತ್ತು. ಮುಂದೊಮ್ಮೆ ಅವರು ಕಾಣಸಿಕ್ಕಾಗ ಕಾರಂತರು, ಏನು ಸ್ವಾಮಿ, ಈಗಲಾದರೂ ನನಗೆ ಬುದ್ಧಿ ಬಂದಿರಬಹುದೇ ಎಂದು ಕೇಳಿದರು. ಗಾಂಧೀಜಿಯವರ ಆಂದೋಲನದಲ್ಲಿ ತಮ್ಮ ಕಾರ್ಯಕ್ಷೇತ್ರವಾಗಿ ಕಾರಂತರು ಕುಂದಾಪುರವನ್ನು ಆರಿಸಿಕೊಂಡರು. ಹೇಗೂ ಅಲ್ಲಿ ತಾವೇ ವಾಸಿಸುತ್ತಿದ್ದ ಮನೆ ಇತ್ತು. ಗಾಂಧಿ ಟೋಪಿ, ಖಾದಿ ಬಟ್ಟೆ ಧರಿಸಿ ಸುತ್ತಲಿನ ಊರು ಗ್ರಾಮಗಳಲ್ಲಿ ತಿರುಗಾಡ್ತಿದ್ದರು. ಸಿಕ್ಕಷ್ಟು ಜನರನ್ನು ಒಟ್ಟುಗೂಡಿಸಿ ಸ್ವದೇಶಿ ಬಟ್ಟೆಗಳ ಬಳಕೆ, ಮದ್ಯಪಾನ ನಿಷೇಧ, ಸರ್ಕಾರದೊಡನೆ ಅಸಹಕಾರ ಮೊದಲಾದ ವಿಷಯಗಳ ಬಗ್ಗೆ ಭಾಷಣ ಮಾಡ್ತಾ ಇದ್ದರು. ಮದ್ಯಪಾನ ಮಾಡಬಾರದೆನ್ನುವ ಕರೆಗೇನೋ ಹಲವರು ಓಗೊಟ್ಟು ಹೆಂಡ ಕುಡಿಯುವುದನ್ನು ಬಿಟ್ಟರು. ಆದರೆ ಹೆಚ್ಚು ಬೆಲೆ ತೆರಬೇಕಾಗಿದ್ದ ಒರಟು ಖಾದಿಯನ್ನು ಧರಿಸಲು ಬಡ ಜನ ಇಷ್ಟಪಡುತ್ತಿರಲಿಲ್ಲ. ಸಾಲ ಕೊಟ್ಟರೆ ಮಾತ್ರ ಖಾದಿ ತೆಗೆದುಕೊಳ್ತೇವೆ ಎನ್ನುತ್ತಿದ್ದರು. ಕಾರಂತರು ಎಲ್ಲರಿಗೂ ಖಾದಿ ಬಟ್ಟೆಯನ್ನು ಸಾಲವಾಗಿ ಕೊಟ್ಟು ಲೆಕ್ಕ ಬರೆದಿಟ್ಕೊಂಡಿದ್ದೇ ಬಂತು. 1 ಪೈಸೆಯೂ ವಸೂಲಾಗಲಿಲ್ಲ. ಗಾಂಧೀಜಿಯವರು ಸಂಗ್ರಹಿಸಲು ಬಯಸಿದ ಸ್ವರಾಜ್ಯ ನಿಧಿಗೆ ಹಣ ಕೂಡಿಸುವುದಕ್ಕೂ ಕಾರಂತರು ಅಲ್ದಾಡಿದರು. ತಮ್ಮ ಮಿತ್ರರೊಬ್ಬರ ತಂದೆ ಅಪಾರ ಶ್ರೀಮಂತಿಕೆ ಇದ್ದವರು, 1000 ರೂಪಾಯಿ ಆದರೂ ಕೊಡಬಹುದೆಂದು ಲೆಕ್ಕಿಸಿ 10 ಮೈಲಿ ಕಾಡು ಮೇಡು ಹತ್ತಿಳಿದು ಅವರಲ್ಲಿಗೆ ಹೋಗಿ ಕೈ ಒಡ್ಡಿದಾಗ ಸಿಕ್ಕಿದ್ದು 10 ರೂಪಾಯಿ ಮಾತ್ರ. ಅಷ್ಟೇ ಅಲ್ಲ, ಅದೇ ಸಮಯಕ್ಕೆ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿದ್ದ ಮಲೇರಿಯಾ ಕಾಯಿಲೆ ಕಾರಂತರಿಗೂ ಅಂಟಿಕೊಂಡಿತು. ಇಷ್ಟು ದಿನ ತಂದೆಯ ಕೋಪಕ್ಕೆ ಬೆನ್ನು ತಿರುಗಿಸಿ ಹಳ್ಳಿಗೆ ಹೋಗದೇ ಇದ್ದ ಕಾರಂತರು ಈಗ ಜ್ವರದಿಂದ ಬೆಂಡಾಗಿ ಮನೆಗೆ ಬಂದರು. 3 ತಿಂಗಳು ಕಾಯಿಲೆ ಮಲಗಿದ್ದಷ್ಟು ದಿನ ತಂದೆಯ ಸಿಟ್ಟಿನ ಮಾತನ್ನು ಕೇಳಬೇಕಾಯಿತು. ಕಾರಂತರಿಗೆ ಸ್ವಂತ ಆಲೋಚನಾ ಶಕ್ತಿ ಬೆಳೆಯುವ ವೇಳೆಗೆ ದೇಶದ ಪ್ರಗತಿಗೆ ಸಂಬಂಧಿಸಿದ ಗಾಂಧೀಜಿಯವರ ಆರ್ಥಿಕ ಸೂತ್ರಗಳು ಸರಿ ಅಲ್ಲ ಎಂಬ ಭಾವನೆಯೂ ಉಂಟಾಯಿತು. ಆಧುನಿಕ ಕೈಗಾರಿಕೆ ಉದ್ಯಮಗಳ ಪ್ರಭಾವದಿಂದ ಸ್ವಂತ ಆಲೋಚನೆ ಮಾಡುವ ಪ್ರವೃತ್ತಿ ಬೆಳೆದಾಗ ಗಾಂಧೀಜಿಯವರ ವಿಚಾರಗಳಿಗಿಂತ ಭಿನ್ನವಾದ ಆಲೋಚನೆ ಕಾರಂತರಲ್ಲಿ ಮೂಡತೊಡಗಿತು. ಆದರೆ ಜೀವನ ನೀತಿ, ನಡೆನುಡಿಗಳ ವಿಚಾರದಲ್ಲಿ ಗಾಂಧಿ ತತ್ವಗಳೇ ಕಾರಂತರ ಆದರ್ಶಗಳಾಗಿ ಉಳಿದುಕೊಂಡವು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.